ಹಂಗೆ ಮಹಾನ್ರುಗಳೆಲ್ಲ ಮಹಮ್ಮದ್ ಪೈಗಂಬರ್ ಆಗಿರ್ಬೋದು, ಯೇಸು ಪಿರಾನ್ ಆಗಿರ್ಬೋದು, ಬುದ್ಧವರಾಗಿರ್ಬೋದು, ಎಲ್ಲಾ ಮಹಾನ್ರುಗಳ ಹತ್ರ ಹೋಗಿ ಅವ್ರ ಐಕ್ಯ ಜಾಗಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರ್ತೀವಿ, ವರಗಳನ್ನ ಬೇಡ ಬರ್ತೀವಿ. ಆದ್ರೆ ಇಲ್ಲಿ ನಮ್ಮ ಅಜ್ಜ ಆಸ್ತಿ ಕೊಟ್ಟಿದ್ದ ಅಜ್ಜ ನಮಗೆ. ನಾನು ಈ ಭೂಮಿಗೆ ಬರಕ್ ಕಾರಣಕರ್ತಾನೆ ನಮ್ಮ ಅಜ್ಜ. ಆ ನಮ್ಮ ಅಜ್ಜನ ಸಮಾಧಿಗೆ ಹೋಗು ಅಂದ್ರೆ ಬೇಡಪ್ಪ, ಫಸ್ಟ್ ಯಾವ್ದು ಎಡಗೈಯಾಗಿ ಪೂಜೆ ಮಾಡಿ ಎಡಗೈಯಾಗಿ ತೆಂಗಿನಕಾಯಿ ಹಾಕಿ ಓಡ್ಬಾ ಅಂತ ಓಡ್ ಬರ್ತಾ ಇರ್ತೀವಿ. ಜಲ್ದಿ ಬರ್ರಿ ಕತ್ಲೆ ಆಯ್ತು, ಬೇಗ ಬರ್ರಿ ಅಲ್ಲೇ ನಿಂತ್ಕೊಳ್ರಿ ಬೇಡ್ಕೊಳ್ರಿ ನಿಮ್ಗೆ ಇನ್ನು ಏನ್ ಬೇಕೋ ಬೇಡ್ಕೊಳ್ರಿ, ನಿಂತ್ಕೊಳ್ರಿ ಅಂತ ಹೇಳ್ತೀವಿ. ಹಂಗಾರೆ ಇದು ಅದು ಎರಡು ಒಂದಾ? ಈ ಭೂ ಪ್ರಪಂಚಕ್ಕೆ ಬಂದ್ಮೇಲೆ ಹೋಗೋದೊಂದು ದಾರಿ, ಆ ದಾರಿಗೆ ಹೋಗ್ಲೇಬೇಕು. ಅದ್ ಯಾವ ದಾರಿ ಹುಡುಕ್ತಾ ಇರಬೇಕು, ಯಾವಾಗ ಸಿಗುತ್ತೆ ನೋಡ್ಬೇಕು, ಹುಡ್ಕೋ ಕೆಲಸ ನಾವು ಮಾಡ್ತಾ ಇರ್ಬೇಕು. ಗೊತ್ತಿದ್ರೆ ತಾನೇ ಸರ್ ಹುಡ್ಕೋದಕ್ಕೆ. ಗೊತ್ತೇ ಇಲ್ಲ ನಮಗೆ ಈ ಪ್ರಪಂಚಕ್ಕೆ. ಅವಾಗ್ಲೇ ನಾನು ನಿಮ್ಗೆ ಹೇಳ್ದೆ, MMS ಹಾಕೋಬೇಕಾ, ಡಾಕ್ಟರ್ ಆಗ್ಬೇಕು, ಪೊಲೀಸ್ ಆಗ್ಬೇಕಾ? ಹೌದ್ ತಾನೆ? ಹಂಗೆ ಎರಡರಲ್ಲಿ ಒಂದು ಒಳ್ಳೇದು ಕೆಟ್ಟದು. ಅದು ಪೊಲೀಸೋ ಅಥವಾ ಡಾಕ್ಟ್ರು, ಯಾವ್ದೋ ಒಂದು ವೃತ್ತಿ ಒಂದು ಒಳ್ಳೇದು ಅಂತ ಹೇಳ್ತೀವಿ. ಇದು ನೋಡಿ ಕೆಟ್ಟದ್ದು, MMS ಅದು ಅಥವಾ ಕೂಲಿ ಕೆಲಸ ಮಾಡೋದು, ಇದು ಕೂಲಿ, ಅದು ಬೇಡ, ಇದು ಒಳ್ಳೇದಾಗು ಅಂತ ಹೇಳೋಲ್ಲ. ಹಂಗೆ ಒಳ್ಳೇದನ್ನ ತೋರಿಸಲ್ಲ. ಹಂಗೆ ಈ ಪ್ರಪಂಚದಲ್ಲಿ ಒಳ್ಳೇದು ಒಂದಿದೆ, ಕೆಟ್ಟದ್ದು ಇದೆ. ಹಂಗೆ ಒಳ್ಳೇದು ಯಾವ್ದು, ಕೆಟ್ಟದ್ದು ಯಾವ್ದು? ಒಳ್ಳೇದಂದ್ರೆ ಯಾವ್ದು ಅಂತಂದ್ರೆ ಈ ಪ್ರಾಪಂಚಿಕ ಒಳ್ಳೇದಲ್ಲ. ಅವಾಗ್ಲೇ ನಾನು ನಿಮಗೆ ಹೇಳಿದೆ, ಒಂದು ಇದೆ. ಆ ಒಳ್ಳೇದನ್ನ ಪರ್ಮನೆಂಟ್ ಆದಂತ ನಿರಂತರವಾದಂತ ಒಳ್ಳೇದು ಯಾವ್ದಿದೆ ಅದನ್ನ ಹುಡುಕಿ. ಇದು ಪರ್ಮನೆಂಟ್ ಆದಂತ ಕೆಟ್ಟದಿದೆ, ಇದನ್ನ ಬಿಟ್ಬಿಡಿ. ಅದಕ್ಕೆ ರಿಸಲ್ಟ್ ಇದೆ. ಇವ್ರು ಪಡ್ಕೊಂಡಿರೋರು ಪಾಸ್ ಆಗಿದಾರ ಅನ್ನೋದಕ್ಕೆ ರಿಸಲ್ಟ್ ಇದೆ, ಇವ್ರು ಫೇಲ್ ಆಗಿರೋದಕ್ಕೆ ರಿಸಲ್ಟ್ ಇದೆ. ಹಂಗಾರೆ ಪಾಸ್ ಯಾವ್ದು, ಫೇಲ್ ಯಾವ್ದು? ಅದಕ್ಕೆ ಅವಾಗ ಹೇಳಕ್ ಬಂದೆ ನಾನು, ಜೀವನ ಅನ್ನೋ ಸ್ಕೂಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ನಾವು. ಅದಕ್ಕೆ ಪಾಸ್ ಒಬ್ಬರನ್ನ ತೋರ್ಸ್ಬೇಕು, ಫೇಲ್ ಒಬ್ಬರನ್ನ ತೋರ್ಸ್ಬೇಕು. ಹಂಗಾರೆ ಪಾಸ್ ಆಗಿರೋ ಯಾರನ್ನ ತೋರ್ಸಕ್ ಯಾರಿದ್ದಾರೆ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಕನಕದಾಸ ಇದ್ದಾರೆ, ಬಸವಣ್ಣ. ಅದಕ್ಕೆ ಅವರು ಐಕ್ಯ ಆಗಿರುವಂತ ಜಾಗಕ್ಕೆ ಹೋದ್ರೆ ಭಕ್ತಿ ಭಾವನೆಯಿಂದ ಹೋಗ್ತೀವಿ, ಶ್ರದ್ಧೆಯಿಂದ ಹೋಗ್ತೀವಿ, ಶುದ್ಧಿಯಿಂದ ಹೋಗ್ತೀವಿ. ಉದಾಹರಣೆಗೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ಏನ್ ಹೇಳ್ತೀವಿ, ಎಲ್ಲರನ್ನು ಬರೀ ಹೋಗೋಣ, ಅಕ್ಕಪಕ್ಕದವರೆಲ್ಲ ಕರಿತೀವಿ, ಬರೀ ರಾಘವೇಂದ್ರ ಸ್ವಾಮಿ ಇದಕ್ಕೆ ಹೋಗ್ತೀವಿ, ಬೃಂದಾವನಕ್ಕೆ ಹೋಗ್ತಿದೀವಿ, ಮಂತ್ರಾಲಯಕ್ಕೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ವರಗಳನ್ನ ಬೇಡ್ಕೊಂಡು, ತಣ್ಣೀರ ಸ್ನಾನ ಮಾಡ್ಕೊಂಡು ವರಗಳನ್ನ ಬೇಡ್ಕೊಂಡು, ಒಂದಿನ ಮಲ್ಕೊಂಡ್ ಬಂದ್ರೆ ಅಂತ ಮಲ್ಕೊಂಡ್ ಪುಣ್ಯ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ ಬರ್ತೀವಿ. ಹೋಗ್ತಾನೆ? ನಿಮ್ಮ ಅಜ್ಜರಿದಾರಾ? ನಿಮ್ಮ ಅಜ್ಜರಿಗೆ ಮಣ್ಣು ಮಾಡಿರೋ ಜಾಗ ಗೊತ್ತಲ್ವಾ? ನಮ್ಮ ಅಜ್ಜನ ಮಣ್ಣು ಮಾಡಿರೋ ಜಾಗ ಗೊತ್ತು ನನಗೆ. ನಾನು ಹೇಳ್ತೀನಿ, ಬರ್ರಿ ನಮ್ಮ ಅಜ್ಜರಿಗೆ ಇದಕ್ಕೆ ಹೋಗೋಣ ಅಂತ ಬರ್ತೀರಾ ನೀವು? ನಮ್ಮ ಅಜ್ಜರ ಮಣ್ಣು ಮಾಡಿರೋ ಜಾಗಕ್ಕೆ ಹೋಗೋಣ ಬರ್ರಿ ಅಂದ್ರೆ ಬರ್ತೀರಾ ನೀವು? ಏನಂತೀರಾ ನೀವು? ನಾನ್ಯಾಕಪ್ಪ ಬರ್ಲಿ, ಬೇಡ ಹೋಗು ಅಂತ ಹೇಳ್ತೀವಿ. ಅದೇ ಇಲ್ಲಿಗಾದ್ರೆ ಬಸ್ಸಿಗೆ ಬಾಣ್ತೀರಂದ್ರೂ ಬಾ ಹೋಗೋಣ, ಚಿಕ್ಕ ಮಕ್ಳು ಇದ್ರು ಬಾ ಹೋಗೋಣ ಅಂತ ಹೇಳ್ತೀವಿ. ಅದೇ ನಮ್ಮ ಅಜ್ಜಿಗೆ ಬೇಡ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಡ, ಏನೋ ಹೋಗ್ಬೇಕು. ಅದು ಹೋಗಿ ಬಂದ್ರೆ ಒಂದಿನ ಮಲ್ಕೊಂಡ್ ಬಂದ್ರೆ ಪುಣ್ಯ ಅಂತ ಹೇಳ್ಬಿಟ್ಟು ಮಲ್ಕೊಂಡ ಬರ್ತೀವಿ, ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ, ಹೋಗಿ ಹೊರಗಳನ್ನ ಬಿಡ್ತೀವಿ. ಕಾಪಾಡಪ್ಪ ದೇವ್ರೆ ಕಾಪಾಡಂತ ಕಾಪಾಡ್ತೀವಿ. ಅದೇ ರಾಘವೇಂದ್ರ ಸ್ವಾಮಿ ಹತ್ರ ದೇವ್ರೇ ಕಾಪಾಡಪ್ಪ ನನಗೆ ಇದು ಬಂದ್ಬಿಟ್ಟೆ ಕಷ್ಟ ಹೇಳ್ಕೊಂತೀವಿ, ಹೊರಗಳನ್ನ ಬಿಡ್ತೀವಿ. ಇಲ್ಲಿ ಬೇಡ್ತೀವ, ಫಸ್ಟ್ ಯಾವ್ದು ಎಡಗೈಯಾಗಿ ಪೂಜೆ ಮಾಡಿ ಎಡಗೈಯಾಗಿ ತೆಂಗಿನಕಾಯಿ ಹಾಕಿ ಓಡ್ಬಾ ಅಂತ ಓಡ್ ಬರ್ತಾ ಇರ್ತೀವಿ. ಜಲ್ದಿ ಬರ್ರಿ ಕತ್ಲೆ ಆಯ್ತು, ಬೇಗ ಬರ್ರಿ ಅಲ್ಲೇ ನಿಂತ್ಕೊಳ್ರಿ ಬೇಡ್ಕೊಳ್ರಿ ನಿಮ್ಗೆ ಇನ್ನು ಏನ್ ಬೇಕೋ ಬೇಡ್ಕೊಳ್ರಿ, ನಿಂತ್ಕೊಳ್ರಿ ಅಂತ ಹೇಳ್ತೀವಿ. ಹಂಗಾರೆ ಇದು ಅದು ಎರಡು ಒಂದಾ? ಹೋಗೋ ದಾರಿ ಎರಡಿದಾವಲ್ಲ. ಹಂಗಾರೆ ಇವ್ರು ಹೋಗಿದಾರಲ್ಲ, ಇವ್ರ ದಾರಿ ಬೇಕಾ ಇವ್ರ ದಾರಿ ಬೇಕಾ? ಆಪ್ಷನ್ ನಿಮ್ ಕೈಲಿದೆ. ಮೊನ್ನೆ ಇದಕ್ಕೆ ಒಂದು ಎಕ್ಸಾಂಪಲ್ ಒಂದು ಮಾತಾಡ್ತೀನಿ. ಈಗ ಹೇಳಿದ್ದಕ್ಕೆ ಒಂದು ಎಕ್ಸಾಂಪಲ್. ಮೊನ್ನೆ ಗುರುದೇವ್ ಸರ್ ಹತ್ರ ಹೀಗೆ ಡಿಸ್ಕಷನ್ ಮಾಡ್ತಾ ಇರುವಾಗ ಗುರುದೇವ್ ಸರ್ ಒಂದು ಮಾತಾಡಿದ್ರು, ನೋಡಪ್ಪ, ರಾಮನು ಮಹಾಪುರುಷನೇ, ಮನುಷ್ಯನಾಗಿ ಬಂದು ಮಹಾನಾದ್ರು. ಕೃಷ್ಣನು ದೈವಾಂಶ ಸಂಭೂತ, ದೈವಾಂಶ ಅನ್ನೋದಿತ್ತು, ಮನುಷ್ಯನಾಗಿ ಬಂದು ಕೆಲವೊಂದು ಒಳ್ಳೆ ಕೆಲಸ ಮಾಡಿದ್ದು ದೇವ್ರು ಅಂತ ಕರೆದ್ರು. ಅದೇ ರೀತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಹುಟ್ಟಿದ್ರು ದೈವಾಂಶ ಸಂಭೂತ, ಅವರು ಕೆಲವೊಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರು, ಅವರು ದೇವರಾದ್ರು. ಕೇಳ್ತೀರಾ? ಅದೇ ಒಳ್ಳೆ ಕೆಲಸ ಮಾಡಲಿಲ್ಲ ಅವರು, ಒಳ್ಳೆ ಕೆಲಸ ಮಾಡಲಿಲ್ಲ ಅವ್ರ ಕೆಲಸ ಮಾಡಿದ್ರು. ಆ ಕೆಲಸ ಅದೇನು ಅಂತ ತಿಳ್ಕೊಡ್ರಿ. ಒಳ್ಳೆ ಕೆಲಸ ಅಂತಂದ್ರೆ 4 ಜನಕ್ಕೆ ಸಹಾಯನೋ 4 ಜನಕ್ಕೆ ಅದಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಫಸ್ಟ್ ತಿಳ್ಕೊಳ್ಳಿ, ಬೇಸಿಕ್ ತಿಳ್ಕೊಳ್ಳಿ. ಅದನ್ನ ಮಾಡಿದ್ಕೆ ಅವ್ರು ಮಹಾನ್ ಆಗಿದ್ದು. ಆ ರೀತಿ ಮಹಾನ್ ಆದ್ರಲ್ಲ. ರಾಘವೇಂದ್ರ ಸ್ವಾಮಿ ಹತ್ರ ಏನಿತ್ತು ಮಾಡೋದಕ್ಕೆ? ರಾಘವೇಂದ್ರ ಸ್ವಾಮಿ ಏನಿತ್ತು? ಅವರೇ ಭಿಕ್ಷೆ ಬೇಡ್ಕೊಂಡು ಬದುಕ್ತಿದ್ದಲ್ವಾ? ಹಂಗಾರೆ ಏನಿತ್ತು ಅವ್ರ ಹತ್ರ ಒಳ್ಳೇದಕ್ಕೆ? ಏನೇ ಇದರಿಂದ ತಕ್ಕೊಟ್ರ ತಗೊಳಪ್ಪ ಅಂತ ಹೇಳ್ಬಿಟ್ಟು ಏನಿಲ್ವಲ್ಲ. ಭಿಕ್ಷೆ ಬೇಡ್ಕೊಂಡು ಇನ್ನೊಬ್ರು ಅವ್ರಿಗೆ ದಾನ ಕೊಟ್ರೇನೆ ಹೊಟ್ಟೆ ತುಂಬೋದು, ಇಲ್ಲಾಂದ್ರೆ ಹೊಟ್ಟೆ ತುಂಬ್ತಾ ಇಲ್ಲ. ಹಂಗಿದ್ದಲ್ವಾ ಅವ್ರು ಮಹಾನ್ರಾಗಿದ್ದು? ಅವ್ರ ಐಕ್ಯ ಆಗ್ಬೇಕಾದ್ರೆ ಏನಿತ್ತು ಅವ್ರಿಗೆ? ನಮಗೂ ಅಷ್ಟೊಂದು ಗೊತ್ತಿಲ್ಲ. ಹಂಗೆ ಅಂದ್ರೆ ಅದೇ ಕರೆಕ್ಟ್. ಅದಕ್ಕೆ ಅವ್ರು ಏನ್ ಪಡ್ಕೊಂಡ್ರು, ಪಡ್ಕೊಂಡಿದ್ಕೆ ಅವ್ರು ಮಹಾನ್ರಾಗಿದ್ದು. ಅವ್ರು ಏನ್ ಪಡ್ಕೊಂಡ್ರು? ರಾಘವೇಂದ್ರ ಸ್ವಾಮಿನೇ ಉದಾಹರಣೆ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿ ಅವ್ರು ಹಿಂಗಾದ್ರು ನಾವು ಹೊರಗಳು ಬಿಡ್ತೀವಿ. ಉದಾಹರಣೆ ನಿಮ್ಗೆ ರಾಘವೇಂದ್ರ ಸ್ವಾಮಿ ಹೇಳ್ತಿರೋದು. ಹಂಗೆ ಮಹಾನ್ರುಗಳೆಲ್ಲ ಮಹಮ್ಮದ್ ಪೈಗಂಬರ್ ಆಗಿರ್ಬೋದು, ಯೇಸು ಪಿರಾನ್ ಆಗಿರ್ಬೋದು, ಬುದ್ಧವರಾಗಿರ್ಬೋದು, ಎಲ್ಲಾ ಮಹಾನ್ರುಗಳ ಹತ್ರ ಹೋಗಿ ಅವ್ರ ಐಕ್ಯ ಜಾಗಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರ್ತೀವಿ, ಹೊರಗಳನ್ನ ಬೇಡ ಬರ್ತೀವಿ. ಆದ್ರೆ ಇಲ್ಲಿ ನಮ್ಮ ಅಜ್ಜ ಆಸ್ತಿ ಕೊಟ್ಟಿದ್ದ ಅಜ್ಜ ನಮಗೆ. ನಾನು ಈ ಭೂಮಿಗೆ ಬರಕ್ ಕಾರಣಕರ್ತಾನೆ ನಮ್ಮ ಅಜ್ಜ. ಆ ನಮ್ಮ ಅಜ್ಜನ ಸಮಾಧಿಗೆ ಹೋಗು ಅಂದ್ರೆ ಬೇಡಪ್ಪ. ಅದನ್ನೇ ಹೇಳೋದಕ್ಕೆ ಬಂದೆ ನಾನು. ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ. ಕೈವಾರ ತಾತಯ್ಯನವರ ಮಠಕ್ಕೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ.
ಇದೇ ರೀತಿ ಒಂದು 400 ವರ್ಷ 500 ವರ್ಷ ಮುಂದೆ ಹೋದಾಗ ಯಾವ ರೀತಿ ಆಗಿರುತ್ತೆ, ಒಂದಲ್ಲ ಒಂದು ದಿನ ಈ ತರ ಗಾಂಧಿ ಅನ್ನೋರು ಇದ್ರಪ್ಪ ಅವ್ರು ದೇವ್ರು, ಮೋದಿ ಅನ್ನೋರು ಇದ್ರಪ್ಪ ಅವ್ರು ದೇವ್ರು ಅನ್ನೋ ಕಾಲ ಬಂದ್ಬಿಡುತ್ತೆ ಅಂತ ಮೊನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ. ಗಾಂಧಿ ಅನ್ನೋರ್ನ ದೇವ್ರು ಅಂತ ಹೇಳಲ್ಲ. ಏನ್ಸಿಕೆ ಅಂದ್ರೆ ಕೆಲವೊಬ್ರು ಗೊತ್ತಿರಲ್ಲ ಮುಂದೆ ಏನಾಗಿರುತ್ತೆ, ಹಿಸ್ಟ್ರಿ ಕೆಲವೊಬ್ರು ಸಿಕ್ಕಿರಲ್ಲ. ಈಗ ಎಕ್ಸಾಂಪಲ್ ಅವ್ರು ಹೇಳಿದ್ ಒಂದೇ ಒಂದ್ ಮಾತು, ಇಂದಿರಾ ಗಾಂಧಿ ಅವರು ಯಾವ್ದೋ ಏನೋ ಒಂದು ಕೋಶ ಅಂತ ಹೇಳಿದ್ರು, ಆ ಕೋಶನ ಇಟ್ಟಿದ್ದಾರೆ ಯಾವ್ದೋ ಒಂದ್ ಜಾಗದಲ್ಲಿ. ಯಾವ್ದೋ ಒಂದು 400 ವರ್ಷ ಆದ್ಮೇಲೆ ಆ ಕೋಶ ಸಿಕ್ತು, ಇಂದಿರಾ ಗಾಂಧಿ ಅವ್ರು ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಆ ಕೋಶ. ಅವಾಗ ಏನ್ ಮಾಡ್ತಾರೆ ಜನ, ಓಕೆ ಇಂತ ಮಹಾನ್ ತಾಯಿ ಇಟ್ಟಿದ್ರು ಇವರು ದೇವ್ರು ಅಂತ ಜನ ಪೂಜೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಇದರಿಂದ 5,000 ವರ್ಷದಿಂದ 10,000 ವರ್ಷದಿಂದ ಹೋಗಿ 5,000 ವರ್ಷ 10,000 ವರ್ಷದಿಂದ ಯಾರು ಮಹಾನ್ರಾಗಿದಾರೋ ಅವ್ರಿಗೆ ಮಾತ್ರ ಮಹಾನ್ ಅಂತ ಹೇಳ್ತಾ ಇದ್ದೆ ವಿನಃ, ಹೋರಾಟ ಮಾಡಿದವರಿಗೆ ಹೋರಾಟಗಾರರು ಅಂತ ಹೇಳ್ತಾರೆ ವಿನಃ, ಇಷ್ಟು ಹೇಳುತ್ತೆ ವಿನಃ ಅವರು ದೇವ್ರು ಅಂತ ಹೇಳಲ್ಲ, ಅವ್ರು ಮಹಾನ್ರು ಅಂತ ಹೇಳಲ್ಲ. ನೀವ್ ಹೆಂಗೆ ಮುಂದಕ್ಕೆ ಹೋಗಿ ಹೇಳ್ತಿದಿರೋ, ಮುಂದಕ್ಕೆ ಹೋಗಿ ಹೇಳ್ತಿರೋ, ಅದೇ ನಾನು ಹಿಂದುಗಡೆಯಿಂದ ಬಂದಿರೋದು ಪ್ರಪಂಚ ಬಂದೈತಲ್ಲ ಅದನ್ನು ಕರ್ಕೊಂಡು ಹೋಗಿ ಹೇಳ್ತೀನಿ. ಬರೀ 800 ವರ್ಷ ವೀರಬ್ರಹ್ಮೇಂದ್ರ ಅವರು, 5,000 ವರ್ಷ ಕೃಷ್ಣ ಪರಮಾತ್ಮ ಅವರು, ರಾಮಕೃಷ್ಣ ಅವರು 5,000 ಎಷ್ಟೋ ಸಾವಿರ ವರ್ಷ ಆಗೈತೆ, ಅವ್ರಿಗೆ ಮಾತ್ರ ಮಹಾನ್ರುಗಳು ಅಂತ ಹೇಳ್ತಿದೀವಿ. ಆದ್ರೆ ಹೋರಾಟಗಾರರು ಅಥವಾ ಸಮಾಜವಾದಿಗಳು ಅಥವಾ ಅವ್ರನ್ನ ದೇವ್ರು ಅಂತ ಹೇಳಲ್ಲ, ಅವ್ರು ಹೋರಾಟಗಾರರು ಅಂತ ಹೇಳ್ತಾರ ವಿನಃ ಅವ್ರನ್ನ ದೇವ್ರು ಅಂತ ಹೇಳ್ತಾರ, ಮಹಾನ್ರು ಅಂತ ಹೇಳ್ತಾರ. ಅರ್ಥ ಆಯ್ತಾ? ನನಗೆ ಪ್ರೂವ್ ಮಾಡಿ, ನನಗೆ ಯಾರನ್ನ ದೇವ್ರು, ಗಾಂಧೀಜಿನೋ ಅಥವಾ ಅದರಿಂದ ಯಾರೋ ಹೋರಾಟಗಾರರು ಅಲ್ಲ. ನಾನು ಹೇಳ್ತಾರೆ ಹಿಂದೆಲ್ಲ ಹೋರಾಟಗಾರರು, ಅವ್ರನ್ನ ನಾವು ದೇವ್ರು ಅಂತ, ಅದಕ್ಕಿಂತ ಹಿಂದೆ ಯಾರೋ ದೊಡ್ಡ ದೊಡ್ಡ ಹೋರಾಟಗಾರರು ಜೀವ ಕೊಟ್ಟೆ ತ್ಯಾಗ ಮಾಡಿದಾರೆ ಅಂತ ಹೇಳ್ಬಿಟ್ಟು ಯಾರನ್ನ ದೇವ್ರು ಅಂತ ಹೇಳಿದಾರ. ಅವರು ತ್ಯಾಗಿಗಳು. ಏನಕ್ಕೆ? ಯಾವನಿಗೂ ಇದು ಮಾಡಕ್ ಬಂದಿದ್ರು, ಹುಲಿ ಬಂದು ತಿನ್ನಕ್ ಬಂದಿತ್ತು, ಹುಲಿನ ಸಾಯಿಸ್ಬಿಟ್ಟು ಅವನ ಜೊತೆಗೆ ಅವನು ಸತ್ತೋದ ಅಂತಂದ್ರೆ ಹೆಸರು ಬರುತ್ತೆ ಅವ್ನು ತ್ಯಾಗಿ ಅಂತ. ಆದ್ರೆ ಅವ್ನು ಮಹಾನ್ ಅಂತ ಬರಲ್ಲ ಅವರಿಗೆ. ನನಗ್ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ನಾನು ಒಪ್ಕೊಂಡ್ಬಿಡೋಣ. ನಾನು ಅದೇ ಹೇಳ್ತಾ ಇರೋದು, ಈಗ ಕೆಲವೊಂದನ್ನು ನಾವು ಪೂಜೆ ಮಾಡ್ತಿದ್ದೀವಿ. ಈಗ ಎಕ್ಸಾಂಪಲ್ ಬೇಡ ನೋಡಿ ಸರ್, ಎಷ್ಟೋ ಜನದ ಬೇಡ, ನಮ್ಮ ಕಣ್ಣಿಗೆ ಕಾಣುವಂಥದ್ದು ರಾಘವೇಂದ್ರ ಸ್ವಾಮಿ ಮಹಾನ್ ಅಲ್ವಾ, ಬಸವಣ್ಣವ್ರ ಮಹಾನ್ ಅಲ್ವಾ, ಇವರು ಕನಕದಾಸರು ಮಹಾನ್ ಅಲ್ವಾ, ನೀವು ಕೈವಾರ ಸ್ವಾಮಿ ಮಹಾನ್ ಅಲ್ವಾ, ಬುದ್ಧ ಅವ್ರ ಮಹಾನ್ ಅಲ್ವಾ. ಅಷ್ಟು ನಮಗೆ ಎಕ್ಸಾಂಪಲ್ಗಿನ ಇನ್ನಿಷ್ಟು ಬೇಕು ನಮಗೆ. ಅದಕ್ಕೆ ಇದಕ್ಕೆ ಇದು ಮಹಾನ್ರು ಅಂತೈತಲ್ಲ, ಅದೇ ರೀತಿಯಾಗಿ ಕೆಟ್ಟವ್ರದನ್ನು ಈ ರೀತಿ ಬಸವಣ್ಣ ಅವ್ರು ಹೇಳಿದ್ರಿ. ಹೌದು, ಬಸವಣ್ಣ ಅವ್ರು ಈಗ ಮಹಾನ್ ಹೆಂಗ್ ಮಹಾನ್ರಾದ್ರ? ಅವರು ಹೋದ್ರು ಗುರುವಿಗೆ ಗುಲಾಮನಾಗಿ ಹೋಗೋ ತನಕ ದೊರೆಯದನ ಮುಖ್ಯ ಅಂತ ಗುರು ಹತ್ರ ಹೋಗಿ ಸಾಧನೆ ಮಾಡಿದ್ರು. ಅವ್ರೊಬ್ರೇ ಅಲ್ಲ, ಎಲ್ಲರೂ ಒಂದನ್ನೇ ಮಾಡಿರೋದು. ಎಲ್ಲಾ ಮಹಾನ್ರುಗಳೆಲ್ಲ ಏನಿದಾರೋ ಅವ್ರು ಒಂದೇ ಒಂದು ಮಾಡಿದ್ದು, ಅವ್ರು ಮಾಡಿ ಬರ್ದಿಟ್ಟು ಹೋದ್ರು. ಇದನ್ನ ಮಾಡಿದ್ಕೆ ನಾನು ಅದಾದೆ ಅಂತ. ಬಸವಣ್ಣವರು ಎಲ್ಲರೂ ಅದನ್ನ ತತ್ವಗಳ ಸಮೇತ ವಚನಗಳ ಸಮೇತ ನಾನು ನಿಮಗೆ ಕೊಡ್ತೀನಿ. ವಚನಗಳನ್ನೆಲ್ಲ ಬೇಕಾದ್ರೆ ನಾನು ಹೇಳಿದ ಮೇಲೆ ಅದನ್ನ ಹೋಗಿ ಹುಡುಕಿ ವಚನ ಅದು ನನಗೆ ಒಂದಿನ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ನೀವು ಹೇಳಿದಕ್ಕೆ ಆನ್ಸರ್ ಸಿಕ್ತು ಅಂತ ನಾನು ಹೇಳ್ತಾರೆ. ಈಗ ಆನ್ಸರ್ ನಿಮ್ಮ ಹತ್ರ ಇದ್ರು ಆ ಪ್ರಶ್ನೆ ಗೊತ್ತಿಲ್ಲದಕ್ಕೆ ಇದು ಆನ್ಸರ್ ಅಂತ ಗೊತ್ತಿಲ್ಲ, ಆದ್ರೆ ನಾನು ಪ್ರಶ್ನೆ ಕೊಡ್ತೀನಿ, ಆನ್ಸರ್ ಕೊಡ್ತೀನಿ. ಅವಾಗ ಹೋದಾಗ ಆಹಾ ಸೋಮಣ್ಣ ಹೇಳಿದ್ದು ಕರೆಕ್ಟು, ಇದು ಆ ಪ್ರಶ್ನೆಗೆ ಈಗ ನೋಡಿ ಆನ್ಸರ್ ಎಲ್ಲಾ ಮಹಾನ್ರುಗಳು ಕೊಡ್ತಾ ಇದಾರೆ ಆನ್ಸರ್ ಅಂತ ಹೇಳ್ಬಿಟ್ಟು ನೀವ್ ಹೇಳ್ತೀರಿ. ಎಲ್ಲಾ ಮಹಾನ್ರದ್ರು ಆನ್ಸರ್ ಸಿಗುತ್ತೆ ನಿಮಗೆ. ಚೆಕ್ ಮಾಡೋಣ, ಅದನ್ನ ಹುಡುಕೋ ಪ್ರಯತ್ನ ಮಾಡೋಣ. ಓಕೆ ಸರಿ, ಇನ್ನ ಮತ್ತೆ ಮೇನ್ ಮ್ಯಾಟರ್ ಬರೋಣ. ಬನ್ನಿ.